ಪನ್ನೀರ್ ಆಲೂ ಮಟರ್ ಮಸಾಲಾ ರೆಸಿಪಿ ಇವತ್ತು ನಿಮಗೋಸ್ಕರ ತಗೊಂಡ್ಬಂದಿದ್ದೀನಿ. ಒಮ್ಮೆ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ, ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ಇವತ್ತಿನ ರೆಸಿಪಿ ಪನ್ನೀರ್ ಆಲೂ ಮಟರ್ ಮಸಾಲ. ಬೇಕಾಗಿರುವ ಪದಾರ್ಥಗಳೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ಕೊಳ್ಳಿ ಒಮ್ಮೆ. ಮತ್ತು ಈಗ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಏನೆಲ್ಲ ಯಾವಾಗ ಹಾಕ್ಬೇಕು ಅಂತ ತೋರಿಸ್ತೀನಿ, ಬನ್ನಿ. ಪಾತ್ರೆ ಇಟ್ಟು ಪಾತ್ರೆಗೆ 1/4 kg ಎಣ್ಣೆ ಹಾಕಿದ್ದೀನಿ. ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕಿದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು. ಇದು ಚಿಟ ಚಿಟ ಅಂತ ಹೊಡೆದ ನಂತರ ಸೋಂಪು ಕಾಳು ಹಾಕ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವ ಮೆಣಸಿನಕಾಯಿ ತುಂಡುಗಳನ್ನು ಸೇರಿಸಿ ನಿಧಾನಕ್ಕೆ ಸ್ವಲ್ಪ ಬೇಯಿಸುವ. ಈರುಳ್ಳಿಯನ್ನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದೆ, ಅದನ್ನು ಸೇರಿಸಿ ಚೆನ್ನಾಗಿ ಗೋಳಿಸಿಕೊಳ್ಳಬೇಕು. ಕರಿಬೇವಿನ ಸೊಪ್ಪು, ಈರುಳ್ಳಿ ಎರಡು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕಿ. ಈರುಳ್ಳಿ ತಿಂದಿರ ಇರುವವರು ಬೇಡ. ನಾರ್ತ್ ಇಂಡಿಯಾ ಡಿಶ್ ಅಲ್ಲಿ ಇದೇ ಇಂಪಾರ್ಟೆಂಟು. ನೀವು ಈರುಳ್ಳಿನ ಚೆನ್ನಾಗಿ ಹುರಿದುಕೊಳ್ಳಬೇಕು. ಮತ್ತು ಮಸಾಲನೂ ಅಷ್ಟೇ, ನಾನು ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ ಮಸಾಲೆ ಹೇಗೆ ಹುರಿದ್ರೆ ಚೆಂದ ಬರುತ್ತೆ ಅಂತ. ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಹಾಕಿದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಮೆಣಸಿನಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತೀನಿ. ಯಾಕೆಂದರೆ ಟೊಮೆಟೊಗೆ ಮುಂಚೆ ಶುಂಠಿ ಬೆಳ್ಳುಳ್ಳಿ ಹಾಕಿದರೆ ತಳ ಹಿಡಿಯುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಟೊಮೆಟೊ ಹಾಕಿದ ನಂತರ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಸಿಕೊಡಬೇಕು. ನೀಟಾಗಿ ನೋಡ್ಕೊಳ್ಳಿ. ಏನು ಮಸಾಲ ತುಂಬಾ ಇಂಪಾರ್ಟೆಂಟು. ಇಲ್ಲೊಂದು ಸೀಕ್ರೆಟ್ ಮಸಾಲಾನೇ ಇದೆ, ಅದು ನಿಮ್ಗೆ ಹೇಳ್ತೀನಿ ಹೇಗೆ ಅಂತ. ಚೆನ್ನಾಗಿ ಇದರಲ್ಲಿ ನೀರು ಬಾಡುವವರೆಗೂ ಹುರ್ಕೊಳ್ಳಬೇಕು. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಮಸಾಲ ನೋಡಿಕೊಳ್ಳಿ. ಟರ್ಮರಿಕ್ ಪೌಡರ್ 1.5 ಸ್ಪೂನ್, ಚಿಲ್ಲಿ ಪೌಡರ್ 2 ಟೀ ಸ್ಪೂನ್, ಗರಂ ಮಸಾಲ 2 ಟೀ ಸ್ಪೂನ್, ಕೊರಿಯಾಂಡರ್ ಪೌಡರ್ ಧನಿಯಾ ಪುಡಿ 2 ಟೀ ಸ್ಪೂನ್ ಅಷ್ಟು. ಇದು ಸೀಕ್ರೆಟ್ ಮಸಾಲ, ಕೊನೆಯಲ್ಲಿ ಹಾಕುವುದು. ಈ ಮಸಾಲ ಹೇಗೆ ಮಾಡುವುದು ಅಂತ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಈಗ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಸಾಲ ಹುರಿದುಕೊಳ್ಳಬೇಕು. ಲೇಡೀಸ್ ಅಂಡ್ ಜೆಂಟಲ್ ಗಾಯ್ಸ್, ಮಸಾಲ ತುಂಬ ಇಂಪಾರ್ಟೆಂಟು. ನಾರ್ತ್ ಇಂಡಿಯನ್ ಡಿಶ್ ಮಾಡುವಾಗ ಎಣ್ಣೆಯಲ್ಲಿ ಹುರಿಯುವಾಗ ಹೇಗೆ ಹುರಿದಿದೆ ಅಂತ ನಿಮ್ಗೆ ಗೊತ್ತಾಗಬೇಕಾದರೆ ಈ ರೀತಿ ಆಡಿಸ್ತಾ ಇದ್ದಾಗ ಎಣ್ಣೆ ಬಿಡಬೇಕು. ಈ ಮಸಾಲ ಎಣ್ಣೆ ಬಿಡಬೇಕು. ಆ ನಂತರ ನೀವು ಬೇರೆ ಏನು ಸೇರಿಸ್ಬೇಕು ಅಂತ ಇದನ್ನು ಸೇರಿಸಿ. ಈಗ ಮಸಾಲ ಚೆನ್ನಾಗಿ ಹುರ್ಕೊಂಡ ನಂತರ ಕೊಬ್ಬರಿಯನ್ನು ರುಬ್ಬಿಟ್ಕೊಂಡಿದೆ, ಅದನ್ನು ಸೇರಿಸಿ ಚೆನ್ನಾಗಿ ಹುರಿದುಕೊಳ್ಳುತ್ತಿದ್ದೀನಿ ಅಥವಾ ಬೇಯಿಸ್ಕೊಳ್ಳುತ್ತಿದ್ದೀನಿ. ಹೀಗೆ ಚೆನ್ನಾಗಿ ಕಲಿಸ್ಕೊಡಿ. ಇದು ಚೆನ್ನಾಗಿ ಅಂದ್ರೆ ಬೇಯಿಸಿಕೊಳ್ಳಿ. ಉರಿಯೋದು ಅಂತಾನೆ ಕರಿತೀವಿ ನಾವು. ಇದ್ರ ಮೇಲೆ ಈ ಎಣ್ಣೆ ತರಿ ಬರಬೇಕು. ನೋಡಿ, ತರಿ ಬಂದಿದೆಯಲ್ಲ. ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರುವ ಬಟಾಣಿಯನ್ನು ಬೇಯಿಸುವಾಗ ನಮಗೆ ಎಷ್ಟು ನೀರು ಬೇಕಾಗುತ್ತೋ ಆ ಅಳತೆ ಪ್ರಕಾರ ಉಪ್ಪನ್ನು ಸೇರಿಸಿ ಬೇಯಿಸ್ಕೊಂಡ್ರೆ ಇದರಲ್ಲಿ ಡೈರೆಕ್ಟ್ ಹಾಕಿದರೆ ಆಯ್ತು. ಈ ಮಸಾಲ ತುಂಬಾ ಇಂಪಾರ್ಟೆಂಟ್. ನೀವೆಲ್ಲದಕ್ಕೂ ಈ ರೀತಿ ಮಸಾಲ ಬಳಸಿ ಏನೇನು ಮಾಡಬೇಕು ಅಂತ ಇದ್ದೀರೋ ತುಂಬಾ ಚೆನ್ನಾಗಿರುತ್ತೆ. ಚಿಕನ್ನ ಹುರಿದ್ಬಿಟ್ಟು ಇದರಲ್ಲಿ ಹಾಕಿದ್ರು ತುಂಬಾ ಒಳ್ಳೆ ರುಚಿ ಇರುತ್ತೆ. ಅಂದ್ರೆ ಚಿಕನ್ನು ಈರುಳ್ಳಿ ಬೇರೆ ಕಡೆ ಹುರ್ಕೊಂಡು ಉಪ್ಪು ಸಮೇತ ಈ ಮಸಾಲದಲ್ಲಿ ಬಗ್ಸ್ಬಿಟ್ರೆ ಆಯ್ತು. ಈಗ ನಾನು ಬೇಯಿಸಿಟ್ಕೊಂಡಿರೋ ಬಟಾಣಿನ ನೀರ್ ಜೊತೆಗೆ ಸೇರಿಸಿ ಹಾಕ್ತಾ ಇದ್ದೀನಿ. ಬೇಯಿಸಿದ ಬಟಾಣಿ ನೀರು ಎಲ್ಲಾನು ಸೇರಿಸಿ ಈಗ ಚೆನ್ನಾಗಿ ಕುದಿ ಬರಿಸಿ ಬೇಯಿಸಿಟ್ಕೊಂಡಿರುವ ಆಲೂಗಡ್ಡೆಯನ್ನ ಕಟ್ ಮಾಡಿ ಮತ್ತು ಪನ್ನೀರು ಮಾಡಿ ಹುರಿದಿಟ್ಕೊಂಡಿದ್ದೇನಲ್ಲ, ಅದನ್ನು ಇದರಲ್ಲಿ ಹಾಕಿದ್ರೆ ಮಟರ್ ಪನ್ನೀರ್ ಆಲೂ ಪನ್ನೀರ್ ಮಟರ್ ರೆಡಿ, ಅಥವಾ ಮಟರ್ ಪನ್ನೀರ್ ಆಲೂ ರೆಡಿ. ಪನ್ನೀರ್ ಆಲೂ ಮಟರ್ ನೀವು ಏನನ್ನ ಕರೀರಿ, ಅದು ಇಷ್ಟ. ಪನ್ನೀರ್ ಆಲೂ ಮಟರ್, ಆಲೂ ಮಟರ್ ಪನ್ನೀರ್, ಮಟರ್ ಪನ್ನೀರ್ ಆಲೂ, ಹೀಗೆಲ್ಲ ಸೇರಿಸಿದಾಯ್ತು. ಕುದಿಯಲು ಬಿಡ್ತೀನಿ. ಪೊಟ್ಯಾಟೋವನ್ನು ಹಾಕಿ ಬೇಯಿಸಿಟ್ಕೊಂಡಿರುವ ಆಲೂಗಡ್ಡೆ ಹಾಕಿದ್ದೀನಿ. ನನಗೆ ಕ್ಯಾಟ್ರಿಂಗ್ ಆರ್ಡರ್ ಸಿಕ್ಕಿದೆ 50 ಜನಕ್ಕೆ. ಅವ್ರಿಗೋಸ್ಕರ ನಾನು ಮಟರ್ ಪನ್ನೀರ್ ಆಲೂ ಮಾಡ್ತಾ ಇರೋದು. ಗೀ ರೈಸ್ ಜೊತೆಗೆ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಗೀ ರೈಸ್, ಪೂರಿ, ರೋಟಿ ಇದು ತುಂಬಾ
ಅದ್ಭುತವಾದ ಕಾಂಬಿನೇಷನ್. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ರೆಸ್ಟೋರೆಂಟ್ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಹೊಡೆದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದು ಅಂದ್ರೆ ಏನಿಲ್ಲ, ಬೆಲ್ ಐಕಾನ್ ಹೊಡೀರಿ, ಹಾಲ್ ಅಂತ ಹೊಡೀರಿ ಮತ್ತು ಅದ್ರ ಮೇಲೆ ಸಬ್ಸ್ಕ್ರೈಬ್ ಮೇಲೆ ಬೆಲ್ ಇಟ್ಟರೆ ಸಾಕು. ಆಯಿತು, ಥ್ಯಾಂಕ್ ಯು.